ಅವ್ರು ಅರಸೀಕೆರೆಗೆ ಹೋಗಿರೋದು ಊರ್ ತಿರ್ಗಾಡ್ಕೊಂಬರಕ್ಕಲ್ಲ, ಪಾರ್ವತಿಗೆ ಗಂಡು ನೋಡೋಕೆ. ಹೌದ್ ಕಾರ್ಯ ಏನಾಯ್ತು? ಹಣ್ಣು ಕಾಯೋ ಆ ಸೀಮೆ ಕಡೆ ನಿಮ್ಮ ತಂದೆಯವರು ಬಹಳ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ಇಟ್ಬಿಟ್ಟಿದ್ದಾರೆ. ನಿಮ್ಮ ದಾಯಾದಿ ಸಂಬಂಧದಲ್ಲಿ ಒಬ್ಬ ವರ ಇದ್ದಾನಂತ ಗೊತ್ತಾಯ್ತು. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ವೆಂಕಟೇಶ ಒಳ್ಳೆ ಹುಡುಗ ನಿಜ, ಆದರೆ ಇದು ಎರಡನೇ ಸಂಬಂಧ. ಪಾರ್ವತಿ ಇನ್ನು ಚಿಕ್ಕ ಹುಡುಗಿ, ಎರಡನೇ ಸಂಬಂಧ ಕೊಡೋಕೆ ಮನಸ್ಸು ಒಪ್ತಾ ಇಲ್ಲ. ನಮಸ್ಕಾರ. ಇದು ಶಾನ್ಭೋಗ್ರ ಮನೆನಾ? ಹೌದು. ನಾನು ವೆಂಕಟೇಶಯ್ಯ ಅಂತ, ಮೇಷ್ಟ್ರು. ಇವಳು ನನ್ನ ಮಗಳು ರತ್ನ. ಶಾನ್ಭೋಗ್ ದೇವರಸೈನವರು ನನ್ನನ್ನು ಇಲ್ಲಿ ಕಳಿಸಿದ್ರು. ಕೂತ್ಕೊಳ್ಳಿ. ನೆಲ ಎಲ್ಲ ಒದ್ದೆ, ಒಳಗೆ ಬನ್ನಿ. ಆಯ್ತು, ಬನ್ನಿ. ನಮ್ಮ ಯಜಮಾನರು ದೇವಸ್ಥಾನದ ಹತ್ರ ಮಾತಾಡ್ತಾ ಕೂತಿರ್ತಾರೆ, ಹೋಗಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿ, ಕೂತಿರಿ. ಆಗ್ಲಿ ಆಗ್ಲಿ. ಇದು ಶಾನ್ಭೋಗ್ರ ಮನೆ. ಅದನ್ನೆಲ್ಲ ಆಮೇಲೆ ಹೇಳ್ತೇನೆ. ದ್ಯಾವರ್ಸೈನವರಿಗೆ ಹುಡುಗನ್ ಕಳ್ಸೋದು ಬೇಡ ಅಂದಿದ್ವಲ್ಲ, ಮತ್ತೆ ಯಾಕೆ ಕಳ್ಸಿದ್ರು? ಅದು ಯಾತಕ್ಕೆ ಕಳಿಸಿದ್ರು ಆ ದೇವರೇ ಬಲ್ಲ. ಮನೆಗೆ ಬಂದ ಅತಿಥಿಗೆ ಅವಮರ್ಯಾದೆ ಆಗಬಾರ್ದು ಅಂತ ಕೂರಿಸ್ ಬಂದಿದ್ದೀನಿ. ಈ ಸಂಬಂಧ ನಮ್ಗೆ ಇಷ್ಟ ಇಲ್ಲ ಅಂತ ಅವ್ರಿಗೆ ಹೇಗಾದ್ರೂ ನಾವು ತಿಳಿಸೋದು ನಿಮ್ಮ ಜವಾಬ್ದಾರಿ ಮೇಸ್ಟರ್. ಆಗಲಿ, ನೀವೇನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಬನ್ನಿ. ಇವರು ನಮ್ಮ ಯಜಮಾನರು. ನಮಸ್ಕಾರ. ಇವರು ಸೂರತ್ ಮೇಷ್ಟ್ರು ಅಂತ, ಇಲ್ಲೇ ಪಕ್ಕದೂರಲ್ಲಿ ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಇದ್ದಾರೆ. ಇವರು ನಮ್ಮ ಯಜಮಾನರ ತಮ್ಮ ಅಪ್ಪಣ್ಣಯ್ಯ ಅಂತ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅದು ದೇವರಸನವರು ನಮ್ಮ ದೊಡ್ಡಪ್ಪ. ಅವರೇ ಒಂದ್ಸಲ ರಾಮಚಂದ್ರಕ್ಕೆ ಹೋಗಿ ನಿಮ್ಮನ್ನೆಲ್ಲ ನೋಡ್ಕೊಂಬಾರಯ ಅಂತಂದ್ರು. ಅದಕ್ಕೆ ಬರ್ಬೇಕಾಗಿ ಬಂತು. ಮೇಷ್ಟ್ರೆ, ನೀವೇ ವಿಷಯ ತಿಳಿಸಿ. ನಾವು ದ್ಯಾವರ್ಸೈನವ್ರ ಹತ್ರ ಏನೋ ಒಂದು ವಿಷಯ ಹೇಳಿದ್ವಿ. ಅದು ನನಗೆ ಗೊತ್ತು, ನಾನು ಅದನ್ನೇ ಹೇಳಿದೆ. ಹುಡುಗಿಗಿನ್ನೂ ಚಿಕ್ಕ ವಯಸ್ಸು, ಯಾಕೆ ಎರಡನೇ ಸಂಬಂಧ ಗಂಟು ಹಾಕ್ತಿದ್ದೀರಾ ಅಂತ. ದೊಡ್ಡಪ್ಪ ನನ್ನ ಮಾತು ಕೇಳಲಿಲ್ಲ, ಬಲವಂತ ಮಾಡಿದ್ರು. ಅವ್ರ ಮನಸ್ಸು ನೋಯಿಸಬಾರ್ದು ಅಂತ ಬಂದೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂಥ ಗಾದೆ ಹೇಳುತ್ತೆ, ಆದರೆ ನಾನೇನನ್ನು ಮುಚ್ಚಿರ್ತಿಲ್ಲ. ನಾನೊಬ್ಬ ಪ್ರೈಮರಿ ಸ್ಕೂಲ್ ಮೇಷ್ಟ್ರು. ನನಗೆ ಬರೀ 180 ರೂಪಾಯಿ ಸಂಬಳ ಮಾತ್ರ ಬರುತ್ತೆ. ಅದು ಅಲ್ಲದೆ ಹೊರಗಾಗೋ ಕೆಲಸ ಬೇರೆ. ಹುಡುಗಿ ಮನೆಯವ್ರಿಗೆ ಇದು ಗೊತ್ತಿರಬೇಕಲ್ವಾ, ಅದಕ್ಕೆ ಹೇಳಿದೆ. ಎಷ್ಟೋ ಜನ ಇಂಥ ವಿಷಯನ ಮುಚ್ಚಿಟ್ಟು ಮದುವೆ ಆಗಿ ಸಂಸಾರನ ಹಾಳು ಮಾಡ್ಕೊಳ್ತಾರೆ. ಆದರೆ ನನಗೆ ಮದುವೆ ಎಷ್ಟು ಮುಖ್ಯನೋ ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡೋದು ಅಷ್ಟೇ ಮುಖ್ಯ. ಮನೆ ತುಂಬಕ್ಕೆ ಬರೋಳು ಬರೀ ಹೆಂಡತಿಯಾಗಿ ಬಂದರೆ ಸಾಲದು, ಈ ಮಗುಗೆ ತಾಯಾಗೂ ಬರಬೇಕು. ನಾಳೆ ಯಾವುದಾದ್ರೂ ಕಾರಣಕ್ಕೆ ಈ ಮಗುನ ಆ ತಾಯಿ ಒಪ್ಕೊಳ್ಳೋದಲ್ಲಿದ್ದರೆ
ಸಂಸಾರದಲ್ಲಿ ಒಡಕ್ ಬರುತ್ತೆ. ಅದಕ್ಕೆ ಮಗುನ ತೋರಿಸ್ಬಿಟ್ಟು ಹೋಗೋಣ ಅಂತ ಬಂದೆ. ಹೌದೌದು, ನೀವು ಹೇಳೋದು ಸರಿಯಾಗಿದೆ ಬಿಡಿ. ಹಾಂ ಹಾಂ ಏನು ಬೇಕು? ಹಶ್ವಾಗತ್ತಾ? ಏನ್ ಬೇಕಂತೆ ಮಗುಗೆ? ಇವಳಿಗೆ ಹಶ್ವಂತೆ. ಬಾಯ್ಲಿ ಬಾರಿಲಿ. ಓ ತಿಂಡಿ ತಿಂತೀಯಾ? ಸರಿ ಬಾ. ಯಾವುದಕ್ಕೂ ಇರಲಿ ಅಂತ ಜಾತಕ ಕೊಟ್ಟು ಬಾ ಅಂದರು. ಬೆಲ್ಲ ಕೊಡ್ಲಾ? ಬೇಡವಾ? ಮನೇಲಿ ಏನು ಇಲ್ವಲ್ಲ ಪುಟ್ಟಿ. ವಿಶ್ವ, ಏನಮ್ಮ? ಇವಳನ್ನ ಕರ್ಕೊಂಡು ಹೋಗಿ ಮಲ್ಲನ ಅಂಗಡಿಲಿ ಏನಾದ್ರು ಮಿಠಾಯಿ ಕೊಡ್ಸು. ಬಾ. ಹೋಗು. ಉಪ್ಪಿನ ಮುಟ್ಟೆ ಬೇಕಾ? ಉಪ್ಪಿನ ಮುಟ್ಟೆ. ಉಪ್ಪಿನ ಮುಟ್ಟೆ ಯಾರಿಗೆ? ಯಾರೋ ಇದು? ಮನೆಗೆ ಯಾರೋ ಬಂದಿದ್ದಾರೆ, ಅವ್ರ ಮಗಳು. ಎಲ್ಲ ಹೋಗ್ತಿದ್ಯಾ ಅವಳನ್ನ ಕರ್ಕೊಂಡು? ತಿಂಡಿ ಬೇಕಂತೆ, ಅಂಗಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಿಂಡಿ ಯಾಕೆ ಇರೋ? ಕಬ್ಬೆ ಕೊಡ್ತೀನಿ. ನಿಂಗ್ ಕಬ್ಬ್ ಬೇಕೋ ತಿಂಡಿ ಬೇಕೋ? ಕಬ್ಬು ಬೇಕು, ತಿಂಡಿ ಬೇಕು. ತಗೋ ತಗೋ ತಗೋ. ನಾನು ಹೋಗ್ಬಿಟ್ಟು ಬರ್ತೀನಿ. ರತ್ನ ಇಲ್ಲಿ? ರತ್ನ ಅಲ್ಲ ಆಟ ಆಡ್ತಿದ್ದಾಳೆ. ನನ್ನ ಮಗಳು ಯಾವತ್ತೂ ಯಾರ ಜೊತೆನೂ ಇಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದೇ ಇಲ್ಲ. ಬರ್ತೀನಿ. ರತ್ನ, ಊರಿಗೆ ಹೋಗೋಣವಾ? ಕಬ್ಬು ಅವ್ರ ಕೇಳಿ ಕೊಟ್ಬಿಡಮ್ಮ. ಬಾ. ಅವರಿಗೆ ಹೋಗಿ ಬರ್ತೀನಿ ಅಂತ ಹೇಳು. ಕೊಡ್ತೀನಿ. ತುಂಬ ಜವಾಬ್ದಾರಿ ಇರೋ ಹುಡುಗ. ನನಗಂತೂ ತುಂಬ ಇಷ್ಟ ಆದ. ಆದರೆ ನಂಜಮ್ಮಂಗೆ ಯಾಕೋ. ಅಯ್ಯೋ, ನಾನು ಅವ್ರನ್ನ ನೋಡೋಕ್ ಮುಂಚೆ ಬೇಡ ಅಂತಿದ್ದೆ. ಆದ್ರೆ ಈಗ ನೋಡಿದ್ಮೇಲೆ ಎರಡನೇ ಸಂಬಂಧ ಆದ್ರೂ ಪರವಾಗಿಲ್ಲ ಅನ್ಸುತ್ತೆ. ಏನಂತೀರ ಪಣ್ ಭಾವಯ್ಯ? ನನಗೂ ತುಂಬಾ ಇಷ್ಟ ಆಯ್ತು ಅವತ್ತಿಗೆ. ಬಿಚ್ಚು ಮನಸ್ಸಿಂದ ಮಾತಾಡ್ದ ಹುಡುಗ, ಸಭ್ಯ ಇದ್ದಾನೆ. ನಮ್ಮ ಹುಡುಗಿನ ಚೆನ್ನಾಗಿ ನೋಡ್ಕೋತಾನೆ ಅನ್ಸುತ್ತೆ. ಇನ್ನು ಎರಡನೇ ಮದುವೆ ಅನ್ನೋದು ಇವನ್ ದೋಷ ಏನಲ್ವಲ್ಲ? ನೀವೇನಂತೀರ ಚೆನ್ನಿಗರಾಯರೇ? ಏನೋ ಅನ್ನೋದಿಲ್ಲ. ಯಾಕೆ? ನನ್ನನ್ನೇ ಹೇಳಿ ಕೇಳಿ ಗಂಡು ಹುಡುಕ್ತಿದ್ದಾಳ ಇವಳು. ಗಂಡು ಹುಡ್ಕೋಕ್ ನಿಮ್ಮನ್ನ ಕಳಿಸಿದ್ರೆ ನೀವೇನ್ ಮಾಡ್ತೀರಿ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಅವ್ರು ಹುಡುಕಿದ್ದಾರೆ. ಏನಂಗಂದ್ರೆ? ಹೋಗ್ಲಿ ಬಿಡಿ. ನೀವು ಹುಡುಗಿ ತಂದೆ, ನಿಮ್ಮನ್ನೊಂದು ಮಾತು ಕೇಳಲೇಬೇಕಲ್ಲ. ಇಷ್ಟೊಂದು ಕುಣಿತಿದ್ದಾಳಲ್ಲ, ದುಡ್ಗೇನ್ ಮಾಡ್ತಾಳಂತಿ ಮುಂಡೆ? ಗುಂಡೇಗೌಡ್ರನ್ನ ಕೇಳ್ತೀನಿ, ಸುಂಕದ ಕಟ್ಟೆ ತಮ್ಮಣ್ಣಗೌಡ್ರನ್ನ, ಸಿದ್ದೇಗೌಡ್ರನ್ನ ಕೇಳ್ತೀನಿ. ಎಲ್ಲರೂ ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಟಾರು. ಮೊದಲು ಹುಡುಗ ಒಪ್ಗೆನಾ ಅಂತ ಹೇಳಿ, ನಂತರ ದುಡ್ಡಿನ ಯೋಚನೆ ಮಾಡೋಣ. ವಾ, ನಾನು ಕೇಳದೆ ಎಲ್ಲ ವ್ಯವಸ್ಥೆ ಮಾಡಿದ್ಯಾ? ಮತ್ತೆ ಇದನ್ನೇ ಕೇಳ್ತಿದ್ಯಾ? ನಿನಗೆ ಇಷ್ಟ ಬಂದಾಗ ಮಾಡು, ನನ್ನ ತಟ್ಟಿ ಬರ್ಬೇಡ. ಯಾಕೋ ಈ ಚೆನ್ನಿಗರಾಯರಿಗೆ ಇಷ್ಟವಾದಂಗೆ ಕಾಣಲಿಲ್ಲ. ಅಯ್ಯ, ಮದುವೆಗೆ ತನ್ನ ಒಪ್ಪಿಗೆ ಇದೆ ಅಂತ ಚೆನ್ನಿಗೆ ಹೇಳೋ ವರ್ಷ ಇದು. ಯಾರಮ್ಮ ಅದು? ಯಾಕೆ ನಿಂಗೂ ಇಷ್ಟ ಆದ್ರ? ಅಂದ್ರೆ ಈಗ ಜಾತಕ ಕೊಟ್ಟಿದಾರಲ್ಲ, ತಾರಾಬಲ ಹೊಂದುತ್ತಾ ಅಂತ ಅಯ್ಯ ಶಾಸ್ತ್ರಿಗಳು ಕೇಳ್ಕೊಂಬರ್ತೀನಿ. ನಾನು ಬರ್ತೀನಿ ತಾಯಿ. ಪಾರ್ವತಿ, ಅಪ್ಪಣ್ಣಯ್ಯ ಮಧ್ಯಾಹ್ನ ಹೋಗಿ ಜಾತಕ ತೋರಿಸ್ಕೊಂಡ್ ಬಂದಿದ್ದಾರೆ. ಎರಡೂ ಜಾತಕ ಕೊಡುತ್ತಂತೆ. ಮಾತು ಮುಂದುವರಿಸ್ಬೋದಾ? ಈ ಮದುವೆ ನಿಂಗೆ ಒಪ್ಗೆನಾ? ನಿನಗೆ ಸರಿ ಅನ್ಸಿದ್ರೆ ಆಯ್ತಮ್ಮ, ನನ್ನನ್ನೇನು ಕೇಳಬೇಡ. ಅವೆಲ್ಲ ಹಿಂದಿನ ಕಾಲದ ಮಾತಾಯ್ತು. ಈ ಕಾಲದಲ್ಲಿ ಹುಡುಗಿನ ಒಂದು ಮಾತು ಕೇಳದೆ ಇರೋಕ್ಕಾಗತ್ತಾ? ನಮ್ಮ ಅಪ್ಪಯ್ಯ ಮಾಡ್ದಂಗೆ ನಾನು ನಿಂಗೆ ಮಾಡೋದು ಸರಿಯಾ ಹೇಳು? ಈ ಮದುವೆ ನಿಂಗೆ ಒಪ್ಗೆನಾ? ಆಮೇಲೆ ಎರಡನೇ ಸಂಬಂಧಕ್ಕೆ ಗಂಟು ಹಾಕಿದ್ರು ಅಂತ ಜೀವನ ಎಲ್ಲ ನೀನು ಶಾಪ ಹಾಕಿ ಹೋಗಾಗಬಾರ್ದು.
ನಮ್ಮಮ್ಮ ನಂಗೆ ತೊಂದರೆ ಆಗೋ ಅಂತ ಯಾವ ಕೆಲಸನೂ ಮಾಡಲ್ಲ ಅಂತ ನಂಗೆ ಗೊತ್ತು. ಇದೇನ್ರವ ಇಲ್ಲಿ ಕುಂತಿದ್ದೀರಾ? ಬಟ್ಟೆ ಒಗ್ದಾಯ್ತಾ? ಮತ್ತೆ ಯಾರಾದೇ ಕಾಯ್ತಾ ಇವ್ರಿ? ನಿನಗಾಗೆ ಕಾಯ್ತಾ ಕೂತೆ ಸರ್ವಕ್ಕ. ಪಾರ್ವತಿ ಮದುವೆಗೆ ದುಡ್ಡು ಹೊಂದಿಸ್ತಾ ಇದ್ದೀನಿ. ಗುಂಡೇಗೌಡರು ಸಣ್ಣೇಗೌಡರು ಎಲ್ಲ ದುಡ್ಡು ಹಂಚಾಕ್ ಕೊಟ್ಟಿದ್ದಾರೆ. ಇನ್ನೊಂದು 300 ರೂಪಾಯಿ ಬೇಕಿತ್ತು. ಅದಕ್ಕೆ ಈ ಬೆಂಡೋಲು ಇಟ್ಕೊಂಡು ಒಂದು 300 ರೂಪಾಯಿ ಕೊಡೋಕ್ಕಾಗುತ್ತಾ? ಅಯ್ಯೋ, ನಂತ ವಾಟನ್ ದುಡ್ಡು ಎಲ್ಲ ಇತ್ತಕಂಡ್ರವ. ಈ ಒಡವೆನ ಪ್ಯಾಟಕ್ಕೆ ತಗೊಂಡಾಗ ಮಾರಿದ್ರೆ ಹೊಸಿ ಜಾಸ್ತಿ ದುಡ್ಡ ಸಿಗ್ಬೈದು. ಆದರೆ ಯಾರ ಕೈನ ಕಳಿಸೋದು? ನಮ್ಮನೆಯವ್ರ ತಾ ಕಳಿಸೋ ಧೈರ್ಯ ನನಗಿಲ್ಲ ಕಣ್ರವ್ವ. ನಮ್ಮನೆಯವ್ರ ಕೈಲಿ ಕಳಿಸೋ ಧೈರ್ಯ ನನಗೂ ಇಲ್ಲ. ಅಲ್ರವ್ವ, ಅಪ್ಪಣ್ಣ ಇಂಥವು ಕಳಿಸ್ಕೊಡಿ. ಅಪ್ಪಣ್ಣಯ್ಯನ? ಹ್ಞೂ, ಹೆಂಗೋ ಅವ್ರು ಬದಲಾಗವ್ರೆ ಅಂತಿದ್ರಲ್ಲ. ನಮ್ಮೂರ್ಲಿದ್ದಾರೆ, ಅದಕ್ಕೆ ಒಳ್ಳೆಯವರಾಗಿದ್ದಾರೆ. ಪೇಟೆಗೆ ಹೋದ್ಮೇಲೂ ಹೀಗೆ ಇರ್ತಾರೆ ಅಂತೀಯ? ಅದು ಕೈಲಿ ಚಿನ್ನ ಇರುವಾಗ. ಬ್ಯಾರೆ ನಿರ್ವಾಕಿಲ್ವಲ್ಲ, ಕಳಿಸ್ ನೋಡಿ, ಇನ್ನೇನು ಮಾಡೋಕ್ಕಾಯ್ತದೆ. ನಂಜವಾರ, ಈ ಬೆಂಡಲ್ಲೇ ಮಾರ್ಬಿಟ್ಟು ಮದ್ವೆನಾಗ ಏನಾಕಂತೀರಾ? ಬೋಳ್ಕಿವಿನಾಗಿರ್ತೀರಾ? ನಮ್ಮನೇಲಿ ಬೇರೆ ಏನು ಒಡವೆ ಇದೆ ಸರ್ವಕ್ಕ? ಛೇ, ಬೀಗಿತ್ತಿ ಬೋಳ್ಕಿವಿನಾಗಿದ್ರೆ ಸಂಡಕ್ಕಿರಲ್ಲ. ನಮ್ಮ ಮನೆಯಾಗ ಒಂದು ಜೊತೆ ಬೆಂಡಲ್ಲೇ ಐತೆ, ಕೊಟ್ಟಿರ್ತೀನಿ. ಮದುವೆ ಆದ್ಮ್ಯಾಕೆ ವಾಪಸ್ ಕೊಡಿ, ಆಮ್ಯಾಕಿಂದ ಬಂದು ತಗೊಂಡೋಗಿ. ಒಂದು ಜೊತೆ ಬೆಂಡೋಲೆ ಇದೆ, ಒಂದು 300 ರೂಪಾಯಿ ಆದರೂ ಸಿಗುತ್ತಾ ನೋಡಿ. ತಿಪ್ಟೂರ್ಗೆ ಹೋಗಿ ಮಾರ್ಕೊಂಬರ್ತೀನಿ. ತಿಪ್ಟೂರ್ಗ? ಮತ್ತೆ ಅಷ್ಟು ದುಡ್ಡು ಇಲ್ಲಿ ಸಿಗಲ್ವಲ್ಲ? ಆದರೆ ದುಡ್ಡು ತಗೊಂಡು ಸಾಯಂಕಾಲದೊಳಗೆ ಬಂದ್ಬಿಡ್ತೀರಲ್ಲ? ಬಾರಮ್ಮ ಬಾ. ನಾನಿನ್ನು ಸತ್ತಿಲ್ಲ, ಬದುಕಿದ್ರಿ ಅಂತ ಈಗ ಯಾರು ಜ್ಞಾಪಕ ಆಯ್ತಲ್ಲ? ಅಯ್ಯೋ ಅತ್ತೆ, ಅದ್ಯಾಕೆ ಅಪ್ಪದದ್ದು ಮಾತಾಡ್ತೀರಿ? ಮತ್ತೇನೆ, ಪಾರ್ವತಿಗೆ ಮದುವೆ ಮಾಡ್ತೀನಿ ಅಂತ ಸಿಂಗಾರ ಮಾಡ್ಕೊಂಡು ಊರೆಲ್ಲ ಮೆರಿತಿದ್ಯಂತೆ. ಈಗೇನೋ ಮದುವೆನೂ ನಿಶ್ಚಯ ಮಾಡಿದ್ಯಂತಲ್ಲ? ಅಲ್ಲ, ಮನೆಗೆ ಹಿರಿಯೋಳು ನಾನು. ನನಗೊಂದು ವಿಷಯವಾದ್ರೂ ತಿಳಿಸ್ದ್ಯಾ? ಒಂದು ಸಲವಾದ್ರೂ ಬಂದು ಅತ್ತೆ ಏನು ಮಾಡ್ಲಿ ಅಂತ ಕೇಳಿದ್ಯಾ ನೀನು? ನಾ ಹೇಳಬೇಕು ಅಂತಲೇ ಇದ್ದೆ ಅತ್ತೆ, ಆದರೆ ಏನಾದ್ರೆ ನಮ್ಮನೆ ರಸ್ತೆ ಮರ್ತೋಯ್ತೇನೆ ನೋಡೇ. ನೀನು ಹೇಳದೇ ಇದ್ರೆ ನನಗೆ ಸುದ್ದಿ ಮುಟ್ಟದಿಲ್ಲ ಅಂತ ತಿಳ್ಕೊಬೇಡ. ಆ ಪಾಪು ಚೆನ್ಗ ಇದೆಯಲ್ಲ, ಬಂದು ಚಾಚು ತಪ್ಪದೆ ನನಗೆಲ್ಲ ಒಪ್ಸುತ್ತೆ. ಇನ್ನು ಆ ಮುಂಡ ಮಗ ಅಪ್ಪನಿದ ನೋಡು, ಅವನು ಎಲ್ಲ ಗುಟ್ಟು ಮಾಡ್ತಾನೆ. ಅದಕ್ಕೆ ನಿಮಗೆ ವಿಷಯ ಹೇಳಿ ನಿಮ್ಮ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ನೋಡಿ, ಪಾರ್ವತಿನೂ ಬಂದಿದ್ದಾಳೆ. ಆಹಾ, ಈಗ ನನ್ನ ಜನ್ಮ ಸಾರ್ಥಕವಾಯ್ತು ನೋಡು. ನೀವೇ ಒಂದು ಪಾರ್ವತಿ ಮದುವೆ ನಡೆಸ್ಕೊಡ್ಬೇಕು. ಗಂಡು ವೆಂಕಟೇಶಯ್ಯ ಅಂತ ಮೇಷ್ಟ್ರು. ಗೊತ್ತು ಕಣೆ, ಗೊತ್ತು. ಗಂಡಿಗೆ ಬರೀ 180 ರೂಪಾಯಿ ಸಂಬಳ, 2ನೇ ಮದುವೆ, ಒಂದು ಮಗುನೂ ಇದೆ ಅಲ್ವೇ? ಪ್ರಪಂಚದಲ್ಲಿ ನಿಂಗೆ ಬೇರೆ ಯಾವ ಗಂಡು ಸಿಕ್ಲಿಲ್ವೇನೆ? ಆ ಹೆಂಡತಿ ಸತ್ ಮುಂಡೆ ಮನೆ ಕೊಡ್ತಾ ಇದೆಯಲ್ಲ. ನಿಮ್ಮ ತವ್ರ ಮನೆಯಿಂದ ಮದುವೆಗೆ ಯಾರು ಬರ್ತಾರೆ? ನನ್ನ ಮೇಲಿನ ಸಿಟ್ಟಿಗೆ ನಮ್ಮ ಅಪ್ಪಯ್ಯ ಯಾರನ್ನೂ ಕಳಿಸ್ದೇ ಇರ್ಬೋದು. ಮತ್ತೆ ಕಲ್ಲೇಶ ಬರ್ದಿದ್ರೆ ಹೆಣ್ಣನ್ನು ಧಾರೆ ಮಂಟಪಕ್ಕೆ ಯಾರು ಕರ್ಕೊಂಡ್ಬರ್ತಾರೆ? ನಮ್ಮ ಅಪ್ಪಯ್ಯ, ನಮ್ಮ ಅಣ್ಣ ಎಲ್ಲರೂ ಸೇರ್ಕೊಂಡು ನನ್ನ ಮೇಲೆ ದ್ವೇಷ ಸಾಧಿಸಿದಾರತ್ತೆ. ಹೋಗಲಿ ಬಿಡಿ, ಅಣ್ಣಂಗಿಂತ ಹೆಚ್ಚಾಗಿ ಸೂರಪ್ಪನಷ್ಟಿದ್ದಾರೆ, ಅವರೇ ಆ ಕೆಲಸ ಮಾಡ್ತಾರೆ. ಒಳ್ಳೆ ಚೆನ್ನಾಗಿದೆ ಕಣೆ. ನಿಮ್ಮ ಅಪ್ಪ ಇದ್ದಾರೆ, ಅವ್ರ ಮದ್ವೆಗೆ ಬರೋಲ್ಲ. ನಿಮ್ಮ ಅಣ್ಣಿದ್ದಾನೆ, ನೀ ಅವನನ್ನು ಕರೆಯೋದಿಲ್ಲ. ಈ ನಿಮ್ಮ ಅತ್ತನೇ ಯಾಕೆ ಕರಿತಿ? ನಾನು ಬರೋಲ್ಲ.
ಲೇ ಬಾರೇ ಇಲ್ಲಿ. ಏನಜ್ಜಿ? ಆ ಒಮ್ಮೆ ಮರಳನ್ನು ಕರಿ. ಯಾರು? ಏ ಅವಳೆ ಉಮ್ಮೆ ಮರಳು ತಾಟ್ಗಿತ್ತೆ ನಿಮ್ಮ ಅಮ್ಮ, ಅವಳು ಕರಿ. ಹೇ ಉಮ್ಮೆ ಹೊರಲ್ ತಾಟ್ಗಿತ್ತೆ ಬರ್ಬೇಕಂತ ನೋಡು. ಏನೇ ಅದು? ಅದು ಅಜ್ಜಿ ನಿಂಗೆ ಕೊಟ್ಟಿರೋ ಹೊಸ ಬಿರುದು, ಬರ್ಬೇಕಂತೆ ನೋಡು. ಹೋಗು ಅಲ್ಲಿ ಕುಕ್ಕರ್ಸ್ಕ ತಗೊಳೆ. ಆ ಮಗು ಹಣೆಗೆ ಕುಂಕುಮ ಇಡೋಗು. ನಾನು ಮುಂಡೆ ಮಾಡಿ ನನ್ನ ಮೊಮ್ಮಗಳ ಹಣೆಗೆ ಕುಂಕುಮ ಇಡೋ ಸೌಭಾಗ್ಯನೂ ಕಸ್ಕೊಂಡ ಆ ಸುಡುಗಾಡ ದೇವ್ರು. ನೀನು ನನ್ನ ನೆಟ್ಟಿಗೆ ಮದುವೆ ಕರೀಲಿಲ್ಲ, ಅದಕ್ಕೆ ನಾ ಬರೋಲ್ಲ. ತಗ ಇದನ್ನ ನಾನು ಕೊಟ್ಟಿದ್ದು ಅಂತ ಅವಳು ಓದಿಸು. ಆಯ್ತು, ಒಳ್ಳೇದಾಗ್ಲಿ. ಸೇರಿದ ಮನೇಲಿ ಬಂದಳಿಕೆ ಬಳ್ಳಿ ತರ ಸೊಂಪ ಹಬ್ಬ. ಅಯ್ಯೋ ಅತ್ತೆ, ಅದ್ಯಾಕೆ ಬಂದಳಿಕೆ ಬಳ್ಳಿ ಥರ ಅಂತೀರಿ? ಮಲ್ಲಿಗೆ ಬಳ್ಳಿ ಥರ ಹಬ್ಬು ಅಂತ ಆಶೀರ್ವಾದ ಮಾಡಿ. ಬಂದಳ್ಕೆ ಬಳ್ಳಿ ತರ ಅಂದ್ರೇನಮ್ಮ? ಬಂದಳಿಕೆ ಬಳ್ಳಿ ಥರ ಅಂದರೆ ಬಂದಳಿಕೆ ಬಳ್ಳಿ ಏನೋ ಸೊಂಪಾಗೆ ಬೆಳೆಯುತ್ತೆ, ಆದ್ರೆ ತಾನು ಹಬ್ಕೊಂಡಿರೋ ಮರನ ಹೀರಿ ಸಾಯಿಸುತ್ತೆ. ಆದ್ರೆ ಮಲ್ಲಿಗೆ ಬಳ್ಳಿ ಹಾಗಲ್ಲ, ತಾನು ಬೆಳೆಯುತ್ತೆ, ಮರಕ್ಕೂ ಶೋಭೆ ತರುತ್ತೆ. ಅತ್ತೆ ಆಶೀರ್ವಾದ ಮಾಡುವಾಗಲೂ ಒಳ್ಳೆ ಮನಸ್ಸಿನಿಂದ ಮಾಡೋಲ್ಲ, ಕುಟುಕ್ತಾರೆ. ಕಹಿ ಮನಸ್ಸು. ಅಮ್ಮ ಅಮ್ಮ, ಚಿಕ್ಕಪ್ಪ ಬರ್ತಾ ಇದ್ದಾರೆ. ನಗ್ತಾ ಬರ್ತಿದಾರೋ, ಜೋಲ್ ಮುಖ ಹಾಕೊಂಡು ಬರ್ತಾ ಇದ್ದಾರೋ? ಸುಸ್ತಾದವ್ರಂಗೆ ಕಾಲು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಹಂಗಾದ್ರೆ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಬಂದಿರ್ಬೇಕು. ಪೆಂಡೋಲೆ ಮಾರಿದ್ರಾ? ಮಾರ್ದೆ. ಎಷ್ಟು ದುಡ್ಡು ಸಿಕ್ತು? ದುಡ್ಡು ಸಿಗೋದೇನೋ 300 ರೂಪಾಯಿನೇ ಸಿಕ್ಕಿತ್ತು. ಸಿಕ್ಕಿತ್ತು ಅಂದ್ರೆ? ಸಿಕ್ಕಿತ್ತು ಅಂದ್ರೆ ನಿನ್ನೆ ಸಿಕ್ಕಿತ್ತು, ಆದ್ರೆ ಇವತ್ತು ಆ ದುಡ್ಡು ನನ್ನ ಕೈಲಿಲ್ಲ. ಯಾಕೆ, ಏನಾಯ್ತು? ಚಿತ್ತೂರ್ಲಿ ಒಂದು ಹೊಸ ಹೋಟ್ಲ್ ಆಗಿದೆ, ಅಲ್ಲಿ ಊಟ ಮಾಡಿದೆ, ಮತ್ತೆ ಒಂದೆರಡು ಕನ್ನಡ ಸಿನಿಮಾ ನೋಡಿದೆ. ರಾತ್ರಿ ಅಲ್ಲಿ ಇಸ್ಪೀಟ್ ಆಟ ನಡೀತಿತ್ತು, ಹೋದೆ, ಎಲ್ಲ ದುಡ್ಡು ಬಾಜಿ ಕಟ್ಟಿದೆ. ಅಷ್ಟು ದುಡ್ಡು ಸೋತ್ಬಿಟ್ಟೆ. ಈಗ ಇದೆ ಬರೀ ಒಂದು 5 ರೂಪಾಯಿ ಇದೆ ಅಷ್ಟೇ. ನಗೋ ಅಂಥದ್ದು ಏನಿದೆ ಇದರಲ್ಲಿ? ಕೂತ್ಕೊಳ್ಳಿ. ನಾನು ಹೇಳಿದ್ ನಿಜ ಅಂತ ನಂಬಿಟ್ರ ಅತ್ಗೆ? ನಿಜ ಅಲ್ವಾ? ನಾನೀಗ ಹಳೆ ಅಪ್ಪಣ್ಣ ಅಲ್ಲ, ಬದಲಾಗಿದ್ದೀನಿ. ಜವಾಬ್ದಾರಿ ಬಂದಿದೆ. 1 ಪೈಸೆನೂ ಖರ್ಚು ಮಾಡಿಲ್ಲ. ಹೌದಾ? ಕಿತ್ತೂರ್ಲಿ ಇದಕ್ಕೊಂದು 250 ರೂಪಾಯಿನೂ ಯಾರು ಕೊಡಲ್ಲ ಅಂದ್ರು. ಅದಕ್ಕೆ ಕಷ್ಟ ಆದ್ರೂ ಅಡ್ಡಿಲ್ಲ ಅಂತ ಬೆಂಗಳೂರಿಗೆ ಹೋದೆ. ಹೋಗಿದ್ದೆ, ಒಳ್ಳೇದಾಯ್ತು. ನೀವು ಅದಕ್ಕೆ 300 ರೂಪಾಯಿ ಸಿಕ್ಕರೆ ಸಾಕು ಅಂದಿದ್ರಲ್ಲ, 300 ಅಲ್ಲ 355 ರೂಪಾಯಿ ಸಿಕ್ತು. ತಗೊಳ್ಳಿ. ಒಂದು ಕ್ಷಣ ಪೆಂಡೋಲೇನು ಹೋಯ್ತು, ದುಡ್ಡು ಹೋಯ್ತು ಅಂತ ನಿನ್ ಮೇಲೆ ಎಂತ ಸಿಟ್ಟು ಬಂದಿತ್ತು ಗೊತ್ತಾ? ನನ್ನ ಕೈಲಿ
350 ರೂಪಾಯಿ ಇದೆ ಅಂತ ನನಗೆ ನಂಬೋಕೆ ಆಗ್ತಿಲ್ಲ. ನಿಮ್ಮ ಮೇಲೆ ಅನುಮಾನ ಪಟ್ಬಿಟ್ನಲ್ಲ ಅಂತ ನನಗೆ ತುಂಬ ನಾಚಿಕೆ ಆಗ್ತಿದೆ. ಅದು ನಿಮ್ಮ ತಪ್ಪಲ್ಲ ಬಿಡಿ, ನಮ್ಮ ಪೂರ್ವಾಶ್ರಮ ಆಗಿತ್ತು. ಹಾ ರಾಮಣ್ಣ, ಈಗ ಆರಾಮಾಗಿ ಕೂತ್ಕೊಳ್ಳೋಕೆ ಸಮಯ ಇಲ್ಲ. ಮದುವೆ ಮನೆ ಕೆಲಸ ತುಂಬಾ ಇದೆ. ಕಟ್ಟಿಗೆ ಹೊಡಿಬೇಕು, ಗೋಡೆಗೆ ಸುಣ್ಣ ಹಚ್ಚಬೇಕು, ಚಪ್ರ ಹಾಕ್ಸ್ಬೇಕು, ಒಂದ ಎರಡ ಇನ್ನೂ ಏನೇನು ಕೆಲಸ ಇದೆ ಹೇಳಿ ಹೋಗಿ ಅತ್ತಿಗೆ, ನಾನೆಲ್ಲ ಮಾಡಿಟ್ಟಿರ್ತೀನಿ. ಹೇಳಿ ಹೋಗೋದಾ? ಎಲ್ಲಿಗೆ? ಯಾಕೆ? ತವ್ರ ಮನೆಗೆ ಮದುಮಗಳನ್ನ ಕರ್ಕೊಂಡು ಹೋಗಿ ಆಮಂತ್ರಣ ಕೊಟ್ಟು ಬರುಲ್ವೇ? ಇನ್ಮೇಲೆ ಈ ಮನೇಲಿ ಕಾಲಿಡಲ್ಲ ಅಂತ ಶಬ್ದ ಮಾಡಿ ಹೋಗಿದ್ದಾರೆ ಅಪ್ಪಯ್ಯ. ಈಗ ನಾನು ಹೋಗಿ ಕರೆದ್ರೆ ಬರ್ತಾರಾ? ಹಾಗಂತ ಕರೀದೇ ಇರೋಕ್ಕಾಗತ್ತಾ? ಕಂಟಿ ಮಾವಯ್ಯ ಬರದೇ ಇರ್ಬೋದು, ಮನೆಯವ್ರನ್ನ ಯಾರು ಕಳಿಸ್ದೇ ಇರ್ತಾರಾ? ನೀವು ಹೋಗಿ ಕರೆದು ಬನ್ನಿ. ಆಯ್ತು. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು. ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ. ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ. ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳ